ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಸಂತೋಷ ತರುವ ನೀನೇ ಅಪ್ಪ ಗಜಮುಖ ವಿಘ್ನ ನಿವಾರಕ. ಹ್ಞೂ ಕಣ, ನಮ್ಮ ಬಸವರಾಜಪ್ಪ ಮಗನೇ ಊರ್ ಬಿಟ್ಟು ಹೋಗಿದ್ದ, ಈಗ ಬಂದವನೇ. ಇವತ್ತೊಂದು 2,000 ರೂಪಾಯಿ ವ್ಯಾಪಾರ ಮಾಡಿಸಿ ನನ್ನ ಸಂತೋಷವಾಗಿಡಪ್ಪ ಯಪ್ಪ. ಈ ಧ್ವನಿ ಎಲ್ಲೇ ಕೇಳ್ದಂಗೈತಲ್ಲಪ್ಪ. ನಾನಲ್ಲೇ ಸಂತೋ. ಯಾರ ಸಂತೋಷ? ನಾವು ಸಂತೋಷವಾಗಿರೋದು ನಿನ್ನ ಸಮಾಧಾನ ಇಲ್ಲ ನೋಯಪ್ಪ. ಏನಾಯ್ತು? ಏನಾಯ್ತಾ? ಎಲ್ಲಾ ಮರ್ತ ಬಿಟ್ಟೇನ? ಈಗ ಯಾಕೆ ಬಂದಿ? ಇಲ್ಲಿ ಯಾಕೆ ಬಂದಿ? ನಾನು ಹೇಳೋದ ಕೇಳಲಿ. ಏನೇನು ನಿನ್ನ ಹತ್ರ ಮಾತಾ ಇಲ್ಲ ಮದು. ಹೋಗ್ಲಿ, ಎಷ್ಟು ದಿವಸ ಇರ್ತಿ ಇಲ್ಲಿ? 7 ದಿನಗಳು ಮಾತ್ರ. 7 ದಿನಾನಾರ ಇರು, 7 ವರ್ಷನಾರು ಇರು, ಆದ್ರೆ ನನ್ನ ಹೋಟ್ಲ ಕಡೆ ಮಾತ್ರ ದಿಕ್ ಸಹಿತ ಮಾಡಿ ಮಲಗಬೇಡಪ್ಪ ಯಪ್ಪ. ನಿನ್ನಿಂದ ಪಡಬಾರ್ದ ಕಷ್ಟಪಟ್ಟೇನು, ನನಗೆ ಬಂದ ಕಷ್ಟ ನನ್ನ ವೈದಿಗೂ ಬರೋದು ಬೇಡ. ನೀ ಸಂತೋಷ ಯಾರನ್ನೋದ ನನಗೆ ಗೊತ್ತಿಲ್ಲ, ನಾ ನಿನಗ್ ಪರಿಚಯನೇ ಇಲ್ಲ ಯಪ್ಪ. ಗಣಪ ನನ್ನ ಸಂತೋಷವಾಗಿಡಂತ ಸಂತೋಷ ಕಳಿಸಿ ನನ್ನ ಸಂತೋಷನ ಹಾಳು ಮಾಡಿ. ಆ ಕಡೆ ತೋಟ ಈ ಕಡೆ ತೋಟ, ಕಾಯದೆ ಹೋದರೆ ಕೋಟಿಯ ಕಾಟ, ಆಲೂರು ಸಣ್ಣ ಯಾವನ್ನ ಮೈ ಮೇಲೆ ಬತ್ತ ಇಳಿಯೋಕೆ ಬೆಳಿಗ್ಗೆ ಅವನು ಒಕ್ಕರ್ಸ್ಕೊಂಡಲ್ಲ ತಿಮ್ಮ. ನಮ್ ಸಂತು ಅಲ್ವ ಇವನು? ಸಂತುನೇ ಕಾಣ್ಲ ಮೆಟ್ಟ ಸೊಳ್ಳೆ. ಅವತ್ತು ಮೀರಾ ಇದ್ದ ಬಸ್ಗೆ ಪಕ್ಕದೂರ್ ಎಲೆಕ್ಷನ್ ಗಲಾಟೆಲಿ ಬೆಂಕಿ ಬಿತ್ತು ಅಂತಂದ್ರು. ಗಾಬರಿ ಹಾಸ್ಪಿಟ್ಲ್ಗೆ ಬರೋದ. ಮೀರಾನ್ ಬೆಡ್ ಮೇಲೆ ನೋಡಿ ತುಂಬಾ ಬೇಜಾರಾಗೋಯ್ತು. ಅವಳಿಗೋಸ್ಕರ ಕಣ್ಣು, ಕಿಡ್ನಿ, ಹಾರ್ಟು, ಬ್ರೈನು, ಲಿವರು, ಬಾಡಿಲಿ ಯಾವ ಪಾರ್ಟ್ಸ್ ಕೊಡೋಕ್ಕೂ ರೆಡಿಯಾಗಿದ್ದೆ. ಸರ್ ಅವ್ರು ಹೋಗ್ಬಿಟ್ರ ಸರ್ ದಯವಿಟ್ಟು ಉಳಿಸ್ಕೊಡಿ ಸರ್ ನಿಮ್ಮ ಕೈಯೆಲ್ಲ ಏನಾದ್ರು ಅನ್ಕೊಳ್ಳಿ ಸರ್. ಅವ್ರಿಗೆ ಏನು ಆಗಿಲ್ಲ ರೀ, ಬರೀ ಬ್ಲಡ್ ಕೊಡ್ತಾ ಇದಾರೆ ಅಷ್ಟೇ. ನಿಮ್ದು ಯಾವ್ದ್ರಿ ಬ್ಲಡ್? ಸರ್ ಕೆಂಪು ಸರ್. ಎಲ್ರದು ಕೆಂಪದೆ. ನಿಮ್ದು ಯಾವ ಗ್ರೂಪು? ಸರ್ ನಾನು ಸಿಂಗಲ್. ಇನ್ನೂ ಸರ್ಕಾರದವ್ರು ಯಾವ ಗ್ರೂಪ್ ಅಂತ ಅಲಾಟ್ ಮಾಡಲ್ಲ. ನಮ್ಗೆ ಹೆಂಗ್ ಸರ್ ಗೊತ್ತಾಗಬೇಕು? ಸರಿ, ಬ್ಲಡ್ ಕೊಡೋದಾದ್ರೆ ಅಲ್ಲಿ ಮಲ್ಕೊಡ್ರಿ, ಹೋಗ್ರಿ. ಸರ್ ಎಷ್ಟು ಬೇಕಾದ್ರೂ ತಗೊಳ್ಳಿ ಸರ್. ಎಷ್ಟಂದ್ರೆ ಅಷ್ಟು ತೊಗೊಳಕ್ ಆಗಲ್ಲ ರೀ. ತೊಗೊಳೋದೊಂದು ಬಾಟ್ಲು, ಹೋಗಿ ಮಲ್ಕೊಡ್ರಿ. ಮಲ್ಕೊಳ್ಳೇಬೇಕಾ? ತಗೊಳ್ಳಿ ಎಷ್ಟು ಬೇಕಾದ್ರೆ ರಕ್ತ ತಗೊಳ್ರಿ. ನಿಮ್ಮದಾಯ್ತು, ಮೆಲ್ಲಿಗೆ ಕೈ ಮಡ್ಚ್ಕೊಂಡು ಹೋಗಿ. ಅಯ್ಯೋ ಬಿಡ್ರಿ, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಏನೂ ಆಗಲ್ಲ, ಮಾತು ಕೇಳ್ರಿ. ಸ್ಯಾಂಪಲ್ ತಗೊಳ್ತಾರೆ, ರಕ್ತ ಇಲ್ರಿ. ಏನೂ ಆಗಲ್ಲ, ಮಲ್ಕೊಳ್ಳಿ. ತಿಂಡಿ ತಿಂದಿಲ್ರಿ? ಮಲ್ಕೊಳ್ಳಿ. ಸರ್ ನಾವು ನಿಮ್ಮನೆ ಸರ್ ಶಿವಭಕ್ತರು, ಬಿಟ್ಬಿಡಿ ಸರ್, ಏನು ಮಾಡಬೇಡಿ ಸರ್. ಸರಿ ಎಲ್ರು ಹೊಡಿತೀರಾ? ಶಿವನ್ ಪಾತ್ನಾಡೆ ಸರ್, ನನಗೇನು ಗೊತ್ತಿಲ್ಲ ಸರ್. ಬಸವಣ್ಣನೇ ಸರ್, ನನಗೇನು ಗೊತ್ತಿಲ್ಲ ಸರ್. ಇವ್ರು ಸವಾಸ ಮಾಡಿ ಕಷ್ಟಗಳು ಒಂದ್ರಿಂದ ಒಂದೇ ಬಯಲಾಟ ಮಾಡ್ಕೊಂಡು ಕುಡ್ಕೊಂಬತ್ತಾವೆ. ಮುಕ್ಕಡ ಮೇಲೆ ಆಡೆ ಸರ್. ನಮ್ ಸವಾಸ ಮಾಡಲ್ಲ ಅಂದೆ, ಮತ್ತೆ ಯಾಕೆ ಬಂದೆ? ಹೋಗ್ ಹೊರ್ಗಡೆ. ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ಹತ್ರ ಕಾಣ್ತಾ ಇದ್ದೀನಿ. ಹಂಗೆ ಗುದ್ದೆಗೆ ಮಕ್ಕ ಮೈದಾನ ಆಗ್ಬಿಡ್ಬೇಕು. ತೆಗೆದು ಬಿಟ್ಟ ಅಂದ್ರೆ ತಲೆಯಲ್ಲಿ ಡೋಳ ಆಗ್ಬಿಡ್ಬೇಕು. ಏನಾದ್ರು ಸೌಂಡು? ಸಾರ ಇವರು ಸಿಕ್ಕಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ಪ್ರೀತಿಯಿಂದ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಿಟ್ರೆ ಅಷ್ಟೇ. ನೀನೇ ಸಿಗಾಕೊಂತೆ ಅಂತ ಹೇಳಿದ್ದೆ ತಾನೇ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಫ್ರೆಂಡ್ಸ್ ಏನೋ ನೀವು? ಪ್ಯಾಂಟ್ ಹಾಕೊಂಡಿರೋ ಸ್ನೇಹಿತಗಳು ಕಣೋ. ಬೇಡಪ್ಪ ಬೇಡ, ಪುಣ್ಯ ಕೋಟಿ ಥರ ಇದ್ದೆ, ನನ್ನನ್ನು ಹಾಳು ಮಾಡಿಬಿಟ್ರಲ್ಲೋ. ಸಮಾಸ ಬೇಡಪ್ಪ. ಪ್ರಭು
ಏನಾರ ಮಾಡ ಏಯ್ ಇಲ್ಲೆಲ್ಲಿ ಮಧ್ಯದಲ್ಲಿ ನಂದಲ್ಲಿ ಇಡ್ಲಿ ಸತ್ಯಾನಂದ ಅಂತ ಬರ್ತಾ ಇದ್ಯಾ? ಹೌದು, ನಮಗ್ ಜಾಮೀನ್ ಕೊಡಕ್ಕೆ ಅಂತ ಲಾಯರ್ ಬರ್ತಾವ್ರೆ. ನಿನಗೆ ಯಾರು ಬರ್ತಾವ್ರೆ? ಹೋಗಿ ಅರೇಂಜ್ ಮಾಡ್ಕೋ. ಬೇಡ 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 ಅಂತಂದ್ರೆ ಸೇರಿಸ್ಕೊಂಡ್ರಲ್ಲ, ಈಗಲೂ ಸೇರಿಸ್ಕೊಂಡ್ರು. ಈಗ ನೀವು ನನ್ನ ಕೈ ಬಿಟ್ಬಿಟ್ಟೆ, ನಾನು ಎಲ್ಗೋಗಿ ಸಾಯ್ಲಿ ನಾನು. ಆ ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಕೂಡ ಸಾಯಿಸ್ಬಿಡ್ಬೇಕಾಯ್ತು. ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ನೀನು ನೋಡ್ಬೇಡ, ನೀನು ಕಣ್ಕಿ ತಾಕ್ಬಿಟ್ಟು ತಿರ್ಗಾ ಕಡೆಗೆ. ಮನೆ ಕಾಮಾಗಿರೋದು ನೋಡಿದ್ರೆ ಸ್ವಾಮಿ ಬರ್ಬೋದಾ? ದೇವ್ರಿಗೆ ಗೊತ್ತು. ಏನಪ್ಪ ಇದು ಸ್ಮೋಕ್ ಎಫೆಕ್ಟ್? ಬರ್ಲಿ, ಇವತ್ತೊನ್ನ ಸಿಗ್ದಾಕ್ಬಿಡ್ತೀನಿ. ಏನ್ ರಾಕ್ಷಸಿ ಆಗ್ಬಿಟ್ಟಿದ್ದಾಳೆ? ತಾತ ಇಲ್ಲಿ? ಓಹೋ, ಚಿತ್ರಗುಪ್ತ ಸೇಮ್ ಕ್ಯಾರೆಕ್ಟರ್. ಅಮ್ಮ ಇಲ್ಲಿ? ಬರ್ಲಿ, ಚುಚ್ಚು ಬಿಡ್ತೀನಿ. ಅಮ್ಮ ಸರಸ್ವತಿ, ನೀನೇ ಕಾಪಾಡ್ಬೇಕು. ಪಾಪಿ, ನಿನ್ ಗಾಡಿನ ಗ್ಯಾರೇಜ್ ಬಿಟ್ಟಿದ್ರಿ ಕಣೆ. ಚುಚ್ಚು ಚುಚ್ಚು. ತಾತ ಸುಮ್ಮನೆ ಇರೋ. ಇಂಜಿನ್ ಆಯಿಲ್ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ ಕಣೆ. ನಾಳೆ ತಂದ್ಕೊಂಡ್ಬಿಡ್ತೀನಿ. ಯಾಕೋ ಡೌಟು. ಮಮ್ಮಿ ಮಾವಯ್ಯ, ಹಸುಳೆ ಅಂತೆ ಆಡಬೇಡಿ. ಮಗು, ಡಾಕ್ಟರ್ ತಲೆಯ ಜೆರಾಕ್ಸ್ ತೆಗೆದರೆ. ಜೆರಾಕ್ಸ್ ಅಲ್ಲ, ಎಕ್ಸ್ರೇ. ಓ ಸಾರಿ. ತಲೆಗೆ ಏಟಾಗಿದೆ ಅಂದ್ರೆ ನನ್ ಗಾಡಿನ ಲಾರಿ ಕೆಳಗೋ ಕಾರ್ ಕೆಳಗೋ ನುಗ್ಸಿರ್ತ್ಯಾ? ಅಮ್ಮ ತಾಯೇ, ನಿಜವಾಗ್ಲಿಲ್ಲ ಕಣೆ. ತಾತನ ಮೇಲೆ ಹಣ ಆಗ್ಲೂ ಇಲ್ಲ. ಜೀವ ಹಾಗಿದ್ರೆ ಈ ಜೀವ ಯಮನ ಪಾದಕ್ಕ ಯಾವನ ಗೊತ್ತು. ಹೋಗೋ. ಅಯ್ಯೋ, ಅವನ ತಲೆಗೆ ಪೆಟ್ಟಾದಾಗ ಅವನ ಜೊತೆ ನಾನು ಕೂಡ ಇದ್ದೆ. ನಾನ್ ನಂಬಲ್ಲ. ನಡೆಯೋ ಮಾತ್ ಕೇಳೆ. ಮಮ್ಮಿ ಹೇಳು. ಅಚ್ಚನ ಪ್ರಾತಃ ಕಾಲದಲ್ಲಿ ತಂದು ಬಿಸಾಕುವನು. ಏನ್ ಸಿಮ್ಮೆಗಿಲ್ದಿರೋ ಗಾಡಿನೇ ನಿಂದು. ಹಾಗೆ ಮೋ, ನಿನ್ ಮಗ ಪ್ರಳಯ ಅಂತಕ ಬಿಟ್ರೆ ಸಿಗಲ್ಲ. ಇಲ್ಲೇ ಸಿಗ್ದಾಕ್ಬಿಡ್ತೀನಿ. ಚುಚ್ಚು ಚುಚ್ಚು. ಏನ್ ಚುಚ್ಚೋದು? ಎಸ್ಕೇಪ್ ಆಗ್ಬಿಟ್ಟಿದಾನೆ. ಮದುವೆಯಿಂದ ಯೋಗ ಬರುತ್ತೆ, ಹುಡುಗಿನೇ ಸಿಗ್ತಲ್ವಲ್ಲಪ್ಪ. ಗುರುವಿನಿಂದ ಗುರಿ ತಲುಪಲು ಸಹಾಯ. ಅದು ಯಾರ ನನ್ನ ಭವಿಷ್ಯಕ್ಕೆ ಹೋಗಿ ಆಗ್ತಾ ಇರೋದು? ಶ್ರೀ 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 ಸತ್ಯನಿತ್ಯ ಮುತ್ತೈದೆ ಮಹಾಸ್ವಾಮಿಗಳು. ಒಳ್ಳೆ ದಬ್ಬೆ ಕಟ್ಟಂತಾರ ಅವನೇ. ತಳ್ಕೊಂಡೋಗೋ ಮುಂದೆ. ನಾನ್ ಕಣ್ಣು ಬಿಟ್ರೆ ಸುಟ್ಟು ಭಸ್ಮಾಗ್ತೀಯಾ? ಹೌದಾ ಗುರುಗಳೇ, ನಾನು ಸುಮಾರು ದಿವಸದಿಂದ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಆ ಹುಡುಗಿನ ಕ್ಯಾಚ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ ಗುರುಗಳೇ. ನಿನ್ ಸಮಸ್ಯೆ ಏನು? ನನ್ಗೊಬ್ಬ ಹಿತಶತ್ರು ಅವನೇ. ಯಾರವನು? ಅದು ನೋಡಿ ಗುರುಗಳೇ, ಈ ನನ್ನ ಮಗ ಕರಿಯ ನಾಯಿ ನಮ್ಮ ಸ್ವಾಮೀಜಿ ನಿಂತ್ಕೊಂಡು ಏನೋ ಸೆಟ್ ಮಾಡ್ತಾವನಲ್ಲ, ಅಟ್ಕೈಸ್ಕೊಂಡ್ಬಿಡ್ಬೇಕು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನ್ ಮನ್ಮಥ ನೀನಿಲ್ಲಿ? ಏನಿಲ್ಲ ಗುರುಗಳೇ, ನಮ್ಮ ರತ್ತಿ ವಿಜ್ಞಾನ ನೋಡ್ಕೊಂಡ್ ಬಂದಿದ್ದೆ. ಅಲ್ಲ ಗುರುಗಳೇ, ನಿಮ್ಗೆ ಅಷ್ಟು ಒಳ್ಳೆ ಮನೆ ಕೊಡಿಸಿದ್ನಲ್ಲ, ಇದೇನಿದು ಗಜ್ಜಿ ನಾಯಿ ರೋಗಿಷ್ಠಿ ತರ ರೋಡಲ್ಲಿ ಓಡಾಡ್ತಾ ಇದ್ದೀರಾ? ಮನ್ಮಥ, ಮನೆಯೇನೋ ಕೊಡಿಸಿದೆ, ಆದ್ರೆ ಮನೆಯವ್ರನ್ನ ಕೊಡಿಸೋರು ಯಾರು? ಅಲ್ಲ ಗುರುಗಳೇ, ನಿಮ್ಮ ಮಂತ್ರ ಶಕ್ತಿಯಿಂದ ನಿಮ್ದು ಯಾವ್ದಾದ್ರು ಹಳೆ ಮ್ಯಾಟ್ರನ್ನ ಅಮ್ಕೊಂಡ್ಬಿಡ್ಬೇಕಾಯ್ತು. ಮನ್ಮಥ, ನಾವು ಹಳೆಯಲ್ಲಿ ಕುಡ್ಕೊಂಡು ಇಲ್ಲೇ ಅಲ್ದಾಡ್ತಾ ಇದ್ದೀವಿ. ಜಸ್ಟ್ ಇಲ್ಲಿ ಫೋನ್ ಮಾಡ್ಬೋದಾಯ್ತಲ್ಲ. ಯಾವ್ದೋ ಎಲ್ಲೋ ಪೇಜ್ ಓಪನ್ ಮಾಡಿದ್ರೆ ಸಿಗ್ತಾ ಇತ್ತು. ಎಲ್ಲೋ ಅಲ್ಲ, ಇಲ್ಲೇ. ಇವನ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಇದೊಂದು ಸಮಸ್ಯೆ ಇದೆ, ಅಲ್ಲಿ ಎಲ್ಲಿ ನಿಂತಿದ್ದೀನಿ. ಇವಂದೇನ್ ಸಮಸ್ಯೆ ಇದೆ? ಕಿತ್ತೋದ್ ನನ್ ಮಗಂದು. ನಿನ್ನೊಬ್ಬನ ಕೈಲಿ ಸೆಟ್ ಮಾಡಕ್ ಆಗಲ್ಲ ಅಂತ ಈ ತರ ಬೀದಿ ಲೋಫರ್ ಕಜ್ಜಿ ನಾಯಿಗಳು ಸಪೋಟ ತಗೊಂತ ಇದ್ದೀನಿ. ಗಜ್ಜಿನಾಯ ಲೋಪರ ನಾನು ಸಪೋಟ ತಗೊಂತೀನಿ. ಕೇಳಿಸ್ಕೊಳ್ಳಲೇ, ಇಲ್ಲಿದೆಯಲ್ಲ ಇದು ಬೆಣ್ಣಿ ತಟ ತೊಟ್ಟಿ ಮೇಲೆ ಹಾನಿ ಮಾಡ್ತೀನಿ ಕೇಳು. ಅವಳದು ನನ್ನ ಹೆಸರು ಯಾವತ್ತೂ ರಿಜಿಸ್ಟರ್ ಆಗ್ಬಿಟ್ಟಿದ್ಯೋ? ಏನ್ ಅಗ್ರಿಮೆಂಟ್ ಮಾಡ್ಕೊಟ್ಟ? ದೇವಲೋಕದಲ್ಲಿ ನಮ್ಮ ಇಬ್ಬರ ಹೆಸರು ಲೆಡ್ಜರ್ ಬುಕ್ ಅಲ್ಲಿ ಹಾಕಿ ಮುಚ್ಬಿಟ್ಟವ್ರು. ಆ ಲೆಡ್ಜರ್ ಬುಕ್ ಅಂಟ್ಕೊಂಡು ಸುಮಾರು ವರ್ಷ ಆಗೋಯ್ತು. ಅವಳೀಗ ನನ್ನೋಳಲ್ಲ. ನಾಯಿ ಇವೆಲ್ಲ ಸರಿಗಿರಲ್ಲ. ಏನೋ ಸರಿಗಿರಲ್ಲ. ಏನೋ ಮಗ, ಏನೋ ಸರಿಗಿರಲ್ಲ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ನನ್ನವಳು ಅಂತ ಅವಳು ಹೇಳ್ಬೇಕು, ನನ್ನವಳು ಅಂತ. ಎಲ್ಲ ಹುಡುಗಿ ಯಾರು ಗೊತ್ತು? ಸ್ವಾಮೀಜಿ, ಅವಳೇ ಕಣ ಇವಳು. ಬಂತು ಬಂತು ಕರೆಂಟ್ ಬಂತು. ಬಂತು ಬಂತು ಕರೆಂಟ್ ಬಂತು. ಸ್ವಾಮೀಜಿ ಅವರೇ, ಯು ಸೋ ಕ್ಯೂಟ್. ಎರಡು ಬಿಟ್ಟು ಮೂರನೇ ಹಿಡ್ಕೊಂಡ್ರಲ್ಲ ಕರಿಯ. ಈ ಬೀದಿ ಕಾಮಣ್ಣರಿಂದ ತೊಂದ್ರೆ ಆಗ್ತಿರೋ ಹಾಗೆ ನಂಗೆ ಆಶೀರ್ವಾದ ಮಾಡಿ. ಆಯ್ತು ಆಯ್ತು. ಆಮೇಲೆ ನಮ್ಮ ಆಫೀಸಿಗೆ ಬನ್ನಿ. ಎದುರುಗಡೆ ಜೋಬ್ಡಿಲಿ ಇರ್ತಾರೆ, ಹೋಗಿ.
ಹೋಯ್ತು ನಮ್ಮಿಬ್ಬರು ಫ್ಯೂಸ್ ಹೋಯ್ತು. ಗುರುಗಳೇ, ನಮ್ಮನೇಲಿ ಹೋಮ ಮಾಡಿ ಪ್ರಸಾದನ ಈ ಕೋತಿ ಮನೆಗೆ ಹಂಚ್ಬಿಡ್ಬೇಡಿ. ಅವಳು ನನಗೆ ಬೇಕು. ಅವಳು ನನಗೆ ಬೇಕು. ಸೈಲೆಂಟ್ ಆಗಿರಯ್ಯ. ಹಂದಿಗಳು ಕಿತ್ತಾಡ್ತಾ ಇದ್ರಲ್ಲ, ಹೋಗ್ಲಿ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅದು ನೀನಲ್ಲ ನಾಯಿ. ಅಯ್ಯೋ ಗುರುಗಳೇ, ಕ್ಷಮಿಸ್ಬೇಕು. ಓಹೋ, ಇಲ್ಲಿದೆ ವಿಷಯ. ಅಲ್ಲೇ ಇರೋದು. ಅದು ಬ್ರಹ್ಮ ರಹಸ್ಯ, ಈಗ ಹೇಳಕ್ಕಾಗಲ್ಲ. ಇನ್ಯಾವಾಗ ಹೇಳ್ತೀರಾ? ನೆಕ್ಸ್ಟ್ ಪಿಕ್ಚರ್. ಏನ್ ಹಿಂಗಿಟ್ಬಿಟ್ಟು ಹೋಗ್ಬಿಟ್ಟಾ? ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತಾನಂತೆ. ಅಲ್ಲಿ ತನಕ ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ಮಾಡಕ್ ಕೆಲಸ ಬೇರೆ ಇಲ್ಲಿ ನೋಡು, ಬೀಜ ಬೇರೆ ಆರಿಸ್ಕೊತ ಕುಂದಿರ್ತೀವಿ. ಇಲ್ಲದ ನೋಡು, ಪುಗ್ಸೆಟ್ಟೆ ಸಿಕ್ಕ್ರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿಬಿಡ್ತಾನಷ್ಟೇ. ಖಾಲಿ ಇದ್ದಾಗ ಬಂದು ರೆಸ್ಟೋರೆಂಟ್ನೊಳಗೆ ಅಣ್ಣಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನಗೆ. ಏನ್ ದೊಡ್ಡ ರೆಸ್ಟೋರೆಂಟ್ 5 ಸ್ಟಾರ್ ಹೋಟ್ಲ್ ಇಟ್ಟಿದ್ಯೆ? ಯೋ ಕಿತ್ತೋಗಿರೋದೊಂದು ಟೀ ಹೋಟ್ಲ್ ಇಟ್ಕೊಂಡ್ಬಿಟ್ಟು ಅದಿರ್ಲಿ ಬಿಡು. ಇಲ್ಲೊಂದು ಕರಿನೇ ಓಡಾಡ್ತಾ ಇತ್ತಲ್ಲ, ಏನಾಯ್ತು? ಓಹೋ, 9 ವರ್ಷದಿಂದ ಒಂದು ಒಣಗಿದ ಬ್ರೆಡ್ ಹಾಕ್ಲಿಲ್ಲ ಅಂದ್ರೂ ಚಿಂತಿಲ್ಲ. ನಿನ್ನೆ ಬಂದು ಒಂದು ಹೊತ್ತಿದ ಒಡೆ ಹಾಕಿದ್ದೆಲ್ಲ, ಅದನ್ನ ತಿಂದು ಬಾಲಾಗಲಿ ಆಡ್ಸ್ಕೊತ ಹೋತು. ಬಾಲ ಆಡ್ಸ್ಕೊಂತ ಹೋತು. ಆ ಮೂಲೆಯಲ್ಲಿ ಸತ್ ಬಿದ್ದೈತೆ. ಏನೇ ಮುಜಯ ಬಾಯ, ಹೆಂಗೋ ಅಲ್ಲಿ ಇಲ್ಲಿ ತಿನ್ಕಂ ಪಾಪ ಚೆನ್ನಾಗಿತ್ತು. ನೀನ್ ಸೀದೋಗಿರೋ ಒಡೆ ಹಾಕ್ಬಿಟ್ಟ ನಾಯಿನ ಸಾಯಿಸ್ಬಿಟ್ಟಲ್ಲ, ಪಾಪ ನೀನ್ ತಡ್ತೇ ಬಿಡಲ್ಲ ದಡಿಯಾ. ಓಹೋ, ದುರ್ವಾಸನೆ ಮುನಿಗಳು ಆಗಬಹುದು. ಲೆಗ್ ಪೀಸು ತಳಗ್ ನೋಡಿ. ಹುಷಾರವ, ನಾಯಿ ಕಟ್ಟ ಜಾಸ್ತಿ ಅವೆ. ಬರ್ಲಾ? ಸರಿ. ಎಲ್ಲೂ ಮಳೆಯಾಗಿದೆ ಮಗ. ಆ ಬೆಣ್ಣು ದಿನಾ ಒಬ್ಬೊಬ್ರ ಕೈಲಿ ಹಾಕ್ಸ್ಕತ್ತಿದೆ ಡ್ರಾಪ್ನ. ಇವತ್ತು ಹೋಗ್ಬಿಟ್ಟು ಅಣ್ಣ ಫಿಟ್ ಮಾಡೋದಂತ ಗ್ಯಾರಂಟಿ. ಎಕ್ಸ್ಕ್ಯೂಸ್ ಮೀ. ಆಯ್ ಕಾಲೇಜ್ಗ? ಹೌದು. ತಮ್ಮ ಹೆಸರು? ಮೀನಾಕ್ಷಿ. ಐ ಮೀನಾಕ್ಷಿ. ನನ್ನ ಹೆಸರು ರಮೇಶ. ಮೀನಾಕ್ಷಿ 3 ಅಕ್ಷರ, ರಮೇಶ 3 ಅಕ್ಷರ, 3 6. ನನ್ನ ಲಕ್ಕಿ ನಂಬರು. ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲೇ ನಮ್ಮಿಬ್ಬರದು ಸೂಪರ್ ಜೋಡಿ ನೋಡಿ. ನಂದು ಬ್ಲ್ಯಾಕ್ ಪ್ಯಾಂಟ್, ನಿಮ್ದು ಬ್ಲ್ಯಾಕ್ ಪ್ಯಾಂಟ್, ನಂದು ರೆಡ್ ಶರ್ಟ್, ನಿಮ್ದು ರೆಡ್ ಶರ್ಟ್. ಸೂಪರ್ ಅಲ್ಲ? ಇವತ್ತು ಡ್ರಾಪ್ ಮಾಡೋದಲ್ಲ ಅವ್ನು ಯಾರು? ನಮ್ಮ ಅಣ್ಣ. ಅಣ್ಣನ ನಿನ್ನೆ ಡ್ರಾಪ್ ಮಾಡೋದನು? ಅದು ನಮ್ಮ ಅಣ್ಣ. ಮೊನ್ನೆ ಡ್ರಾಪ್ ಮಾಡೋದನು? ಅದು ನಮ್ಮ ಅಣ್ಣನೇ. ನಂಗೆ ಟೋಟಲ್ 8 ಜನ ಅಣ್ಣಂದ್ರು. ಏನಿವಾಗ? ಏನಿಲ್ಲಮ್ಮ, ಇವತ್ತಿಂದ ನಿಂಗೆ 9 ಜನ ಅಣ್ದಿರು. 9 ನೀವು ನಾನೇ. ಬರ್ಲಾ ತಂಗಿ? ಒಂದಿ ಫ್ಯಾಮಿಲಿ. 30 ಮನಿ ತಣ್ಗೊಂದ್ ಲೋಟ ಮಜ್ಜಿಗೆ ಕೊಡಪ್ಪ. ಯಾಕಲೇ ಮಡ್ಡ, ವರ್ಕೌಟ್ ಆಗ್ಲಿಲ್ಲನ? ವರ್ಕು ಆಯ್ತು, ಅಲ್ಲೇ ಔಟು ಆಗೋಯ್ತು ಗುರು. ಅವಳಿಗೆ 8 ಜನ ಅಣ್ದಿರು. ವಾರಕ್ಕೆ 7 ದಿನ ತಾನೆ? ಹೌದೌದು. ದಿನಕ್ಕೆ ಒಬ್ಬ ಹೊಡೆದ್ರು ಇನ್ನೂ ಒಬ್ಬ ಬ್ಯಾಲೆನ್ಸ್ ಉಳ್ಕತಾನೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಲಿ? 8 ಜನ ಅಣ್ತಮ್ಮರದಾರಲ್ಲ, 8 ಉದ್ದಿನ ವಡೆ ಪಾರ್ಸಲ್ ಮಾಡಿಬಿಡು. ನಾಯಿಗಾದ ಗತಿನ ಅವ್ರಿಗೂ. ಮರ್ಡರ್ ಮಾಡಕ್ಕೆ ಈ ಊರಲ್ಲಿ ಆಳುಗಳು ಸಿಗ್ತಾರೆ, ಕೂಲಿ ಮಾಡಕ್ ಆಳುಗಳು ಸಿಗಲ್ಲ. ನಿಮ್ಮಪ್ಪ ಬರ್ತಾವಲ್ಲ. ಇವತ್ತು ಶುಕ್ರವಾರಕ್ಕಲ್ಲ, ನಾಳೆ ಶನಿವಾರ, ನಾಡಿದ್ದು ಭಾನುವಾರ ಬ್ಯಾಂಕ್ ರಜಾ. ಅದನ್ನ ಹೇಳಕ್ಕೆ ಇಲ್ಲಿ ತನಕ ಬಂದ. ಇದಕ್ಕೇನ್ ಕಮ್ಮಿ ಇಲ್ಲ. ಇವತ್ತು ದುಡ್ಡು ಕಟ್ಲಿಲ್ಲ ಅಂದ್ರೆ ಸೋಮವಾರ ಜಲ್ಲಿ ಮಳ್ಳು ಸಿಮೆಂಟು ಯಾವ್ದು ಬರಕಿಲ್ಲ. ನಿನಗೇನಾದ್ರೂ ಒಂದು ಕೆಲಸ ಹೇಳಿದ್ರೆ ಮತ್ತೆ ತಿಥಿ ಒತ್ತುತ್ತಾ ಇರ್ಬೇಕಲ್ಲ. ಹಲೋ ಅಂಕಲ್, ಹುಡುಗರು ಮ್ಯಾಚುವಲ್ ಆಗಿಲ್ರಿ. ಬಾ ಇಲ್ಲಿ ಸ್ವಲ್ಪ ಮುಖ ತೋರಿಸು. ನನಗ ಅಂಕಲ್ ಅಂತೀಯ? ನೀನೇ ಅಂಕಲ್ ಇದ್ದಂಗಿದೆಯಲ್ಲೇ. ಒಂದು ಸ್ನೇಹಕ್ಕೂ ವಯಸ್ಸಿಗೂ ಮಿತಿ ಬೇಡ. ಅವನ ವಯಸ್ಸೆಷ್ಟು, ನಿನ್ನ ವಯಸ್ಸೆಷ್ಟು? ನಿನ್ನ ಹೆಂಡತಿ ನಿನ್ಗೆ ಹೆಂಗ್ಲ ಮರ್ಯಾದೆ ಕೊಟ್ಟಾಳು? ಅಂಕಲ್ ಕೈಯೇ ಕತ್ತರಿಸ್ಬಿಡ್ತೀನಿ ಕೈಯ. ನನ್ನ ಹತ್ರನೇ ಹುಡುಗಾಟ ಆಡ್ತಾವ ಬಡ್ಡತಾವು. ಹುಡುಗಾಟ ನನ್ನ ಹತ್ರ. ಪ್ರಪಂಚದಾಗ ಯಾರು ಹೆಂಡ್ರಿ ಯಾರಿಗೆ ಮರ್ಯಾದೆ ಕೊಡ್ತಾರ? ಹೇಳಾಕ್ ಬಂದವ್ರು ಇಲ್ಲಿ. ಯಾರು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ, ನಿನಗಂತೂ ಕೊಡಲ್ಲ. ಹೌದಾ? ಸಿದ್ದೇಶನ ಮನೆ ಇದೇನಾ? ಯಾಕೆ ಸ್ವಾಮಿ, ಏನಾದ್ರೂ ತಪ್ಪು ಮಾಡಿದಾನ? ಅವನು ಉದ್ಧಾರ ಆಗಲ್ಲ, ಅವನಿಂದ ನಮ್ಗೆ ಬರೀ ಅವಮಾನ. ಅವನು ನನ್ನ ಮಗನೇ ಅಲ್ಲ ಸ್ವಾಮಿ. ಅವನ ನಾನು ಹುಡುಕ್ತೀನಿ, ಸಿಕ್ಕಿದ್ರೆ ಹಿಡ್ಕೊಂಡು ಬಾರಿಸಿ. ಇರಪ್ಪ ಇರು, ಅವನು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದಾನ? ಹೌದು, ಅದಕ್ಕೆ ಎನ್ಕ್ವೈರಿಗೆ ಬಂದೆ. ಅವನಿದ್ರೆ ಬರೋಕ್ ಹೇಳಿ. ಅವನು ಸರ್ ನಾನೇ ಸರ್ ಸಿದ್ದೇಶ. ಹೌದು ಸರ್, ಸ್ಕೂಲಲ್ಲಿ ಸಿದ್ದೇಶ, ಪ್ರಪಂಚಕ್ಕೆಲ್ಲ ಸಿದ್ಧ. ಗುಡಿ ರಂಗಪ್ಪ ನೀವೇನಾ? ಹೌದು. ಹುಟ್ಟಿದ ಡೇಟು? ಸರ್ 20/12/85 ಸರ್. ರೇಷನ್ ಕಾರ್ಡ್ ಇದೆಯಾ? ಇದೆ ಸರ್. ತಗೊಂಡ್ ಬಾ. ತಗೊಳ್ಳಿ ಸರ್. ಪಾಸ್ಪೋರ್ಟ್ ಯಾವಾಗ ಸಿಗುತ್ತೆ ಸರ್? ಇನ್ನೊಂದು 10-15 ದಿನದಲ್ಲಿ ಸಿಗುತ್ತೆ. ದೇವ್ರು ಬಂದ್ರು ಅನ್ಸುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು.
ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್ ಅದು ಸಂಸ್ಕೃತದಲ್ಲಿ ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್, ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು. ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು ರಾಕೆಟ್ ದಾರಿ ತಪ್ಪಿದೆ ಅಂತ. ನಾನು ಹೇಳಿದೆ, ಭಟ್ರೆ ನಿಮ್ ರಾಕೆಟ್ನ ಈ ಕಡೆ ಕಳಿಸಿ, ಚಂದ್ರ ಇರೋದೇ ಈ ಕಡೆ ಅಂತ ದಾರಿ ತೋರಿಸ್ದವನೇ ನಾನು. ನಮ್ಮ ವಿ ಈಶ್ವರ್ ಅವರು ಡ್ಯಾಮು ಕಟ್ತಾ ನದಿಯಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ರು. ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನೂ ಹುಡುಕೊಟ್ಟು ಡ್ಯಾಮು ಕಟ್ಸಿ ಗದ್ದೆಗೆ ನೀರು ಬಿಡಿಸ್ದವನೇ ನಾನು. ಇಷ್ಟೇ ಯಾಕೆ, ನಮ್ಮ ಪಕ್ಕದ ಮನೆ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ರು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೇ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಕ್ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ 2 ಗುಂಡು ಕಳ್ಕೊಂಡ್ಬಿಟ್ಟವನೆ, ಅದನ್ನ ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರು ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರಿ, ಹಿಂಗೋಗಿ ಹಂಗ್ ತಗೊಂಡ್ಬರ್ತೀನಿ. ಬೇಗ, ಟೈಮ್ ಇಲ್ಲ. ನಮ್ಮೂರಿಂದು ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದು ಹೋಗಿದೆ. ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲಾರು ಕಳೆದೋಗತ್ತೆ. ಇದು ಯಾವ್ದೋ ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ. ನಿಮ್ ಊರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲು ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮನ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ, ನನ್ನ ಪರಾಕ್ರಮನ. ನನ್ನ ಸಾಯ್ಸ್ಬಿಡ್ರ. ಪ್ರಾಣಿ ಬಲಿ. ಬರ ನೀನ್ ಈ ಕಡೆ. ಅಯ್ಯೋ ಪಾಪ, ಇನ್ನು ಮದ್ವೆನೂ ಆಗಿಲ್ಲ ಅನ್ಸುತ್ತೆ. ಆ ಕಡೆ ಬಚಾವಾಗ್ಬಿಡು. ನನ್ನ ಸಾಯಿಸಕ್ ಮುಂಚೆ ನನ್ನ ಕಡೆಯದಾದ ಒಂದೇ ಒಂದು ಆಸೆನ ನೆರವೇರಿಸ್ಬಿಟ್ಟು ಸಾಯಿಸ್ಬಿಟ್ರ. ನಿಮ್ಮ ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತೀನ್ರೋ, ನನ್ನ ಆಸೆ ಪೂರೈಸ್ರೋ. ಆಯ್ತು, ಅದೇನ್ ಬಗಳ ಫಾದರ್, ಐ ಆಮ್ ವೆರಿ ಸಾರಿ. ನಿನ್ನ ಕಡೆ ಆಸೆನ ನಾನು ಪೂರೈಸಕ್ ಆಗ್ತಾ ಇಲ್ಲ. ನೀನೇನಂತೆ ಮಗನೇ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದು ಯಾವಾಗಾದ್ರೂ ತಾಳಿ ಕಟ್ಬಿಟ್ಟು ಸಾಯೋ ಅಂತ ಹೇಳ್ದ ನಮ್ಮಪ್ಪ. ಅವನ ಆಸೆನ ನೆರವೇರ್ಸಕ್ ಆಗ್ಲಿಲ್ದೆ ಫಿಶ್ಲ್ಯಾಂಡ್ ಇಂದ ನಾಗಾಲ್ಯಾಂಡ್ ವರೆಗೂ ಹುಡುಕಿದೀನಿ. ಈ ಕಾರಲ್ಲೂ ಬಂದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಫಾದರ್. ರಾತ್ರಿ ಸಿಗ್ತಾ ಇಲ್ಲ. ಸಾರಿ ಫಾದರ್. ಹೊಡೆದ್ಬಿಟ್ರ. ಬಾರೋ ಬಾಮ ಇಲ್ಲಿ. ಇವ್ನು ನಿನಗೆ ಒಪ್ಕೆನಾ? ಅಪ್ಪಯ್ಯ, ಈ ಕಾಡಲ್ಲಿರೋ ಯಾವ ಸಿಂಗ್ಲಿಗೂ ಬೇಕಾದ್ರೂ ಮದುವೆ ಆಗ್ತೀನಿ, ಇವನ ಮಾತ್ರ ಆಗಲ್ಲ. ಅವನ್ ತಲೆ ನೋಡಿ ನಾಯಿ ಕೊಡ ಇದ್ದಂಗಿದೆ. ಹಂಗೆ ಹೇಳ್ಬಿಡ್ಬೇಡ, ನನ್ನ ಐಶ್ವರ್ಯ ಪಡಕೋಣೆ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಹೆಸರು ಐಶ್ವರ್ಯ ಪಕ್ಕದ ಕೋಣೆ ಅಲ್ಲ, ಲಿಂಗರಾಜು. ಲಿಂಗರಾಜ? ಅಪ್ಪ, ಆಗ್ಲೇ ಅರ್ಧ ದಿನ ಕಳೆದಿದೆ. ನಮಗ್ ಬೇಕಾಗಿರೋ ಆಯುಧ ಕೂಡ ಹುಡುಕ್ಬೇಕು. ಇವನ್ನ ಬದುಕಿಸ್ಲಾ ಇಲ್ಲ ಇರ್ರಿ ಪಾಪ, ಬೈಕ್ ಯಾರ್ದ ಸತ್ತೋಗಿದ್ದಾನೆ. ನೀವೊಂದ್ ಕೆಲ್ಸ ಮಾಡಿ, ಈ ಊರಲ್ಲಿ ರಾಜಮುದ್ರಿಕೆ ಇರೋ ಉಂಗುರ ಇದೆ, ಅದನ್ನ ಇವ್ರಿಗೆ ತೊಡಸ್ಬಿಡಿ. ನಿಮ್ಮಿಬ್ರು ಮದುವೆ ಆದಂಗೆ ಆಗ್ಬಿಡುತ್ತೆ. ಎಲ್ಲರೂ ಇಲ್ಲೇ ರೀ, ಬಂದೆ. ಪ್ರಜು, ಗಂಡು ಎಂದರೆ ಗಂಡು, ಭೂಪತಿ ಗಂಡು. ಬಂಕಾಪುರದ ಬೆಂಕಿ ಚಂಡು, ಬಹದ್ದೂರ್ ಗಂಡು. ಯಾರೋ ಕಲ್ಪನಾ ಅವ್ರ ಸೀರೆ. ಪೆನ್ನು. ಯಾರೋ ಸಾಹಿತಿಗಳು ಬ್ರೈನ್ ಕದಿಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡೆ ಸತ್ತೋಗ್ಬಿಟ್ಟವ್ರೆ. ಪೆನ್ ಇಟ್ಕೊಳ್ಳಿ, ಬರ್ಕೊಳ್ಳಿ. ಬೂದಿ. Where the smashana place to? No. Hey, this the place. 2 4 4 ಹಾಕು ಇಲ್ಲಿ ಕೇಕು. ಹಾಲು ತುಪ್ಪ ಬಿಟ್ಟು ಎಷ್ಟು ದಿನ ಆಯ್ತು? ಎದಳಿ ಕೇಕ್ ತಿನ್ಕೊಳ್ಳಿ. ನಂಗಿಲ್ವಾ ಕೇಕು? ಚಪಾತಿ ದಿವ್ಯಾ
ನೋಡು ಬಾಂಡ್ ರವಿ ಹೆದರ್ಕೊಂಡ. ಚಪಾತಿ ದಿವ್ಯಾ, ಸೋಫಿ, ರವಿ, ರವಿ, ರವಿ ಎದ್ದೇಳು, ರವಿ, ರವಿ ಎದ್ದೇಳು, ರವಿ. ಮೀರಾ, ಮೀರಾ, ಮೀರಾ. ಬೆಳಗಾಗ್ಬಿಡ್ತೆ ಗುರು ಎದ್ದೇಳೆ. ಚಪಾತಿ, ದೇವ, ನಾನು ಮೀರಾ, ಚಪಾತಿ ನಾನು ಮೀರಾ. ಮೀರಾ, ನಾನು ಮೀರಾ. ಯಾಕೆ ಬಿಟ್ಟು ಬಂದೆ ಮೀರಾ? ಯಾರ ದೇವ ಕಾಲ್ ತೋರ್ಸು ನೋಡ. ಚಪಾತಿ ನಾನ್ ಕಣ. ಬಂಡ್ರವೆ ಇದೇನ ಮಿಂಟೇಟಲ್ ಪೌಡ್ರ್ ಹಾಕೊಂಡ್ಬಿಟ್ಟಿದ್ಯಾ? ನಾನಾ ಪೌಡ್ರಾ? ಚಪಾತಿ ಅಲ್ಲೊಂದು ಕರಿದೇವ ಇದೆ. ಕರಿದೇವನು ಏನಮ್ಮ ಇದು ಬ್ಲಾಕ್ ಅಂಡ್ ವೈಟ್ ಎಲ್ಲ ಒಟ್ಟಿಗೆ ಕಳಿಸ್ತವೆ. ಚಪಾತಿ ಅಲ್ಲಿದೆ ನೋಡು. ಯಾಕೋ ನಿಮ್ಮ ಕೈಲಿರೋ ಬಂದಕ್ಕೆಲ್ಲ ಬಿಸಾಕಿ. ಎಲ್ಲ ದಿಕ್ಕಲ್ಲೂ ಪೊಲೀಸರು ಆವರಿಸ್ಕೊಬಿಟ್ಟಿದ್ದಾರೆ. ತಪ್ಪಿಸ್ಕೊಳಕ್ ಏನಾದ್ರು ಪ್ರಯತ್ನ ಪಟ್ರು. ಅಯ್ಯೋ ಗನ್ನು ನಿನ್ಗೆಲ್ ಸಿಕ್ತು? ನಮ್ ಗನ್ನು ಚಂದ್ರಪ್ಪಂದು. ಈ ಹ್ಯಾಂಡ್ಸ್ ಬುಲೆಟ್ ಇದೆ ಕೈತು. ಏನಮ್ಮ ನಾವು ಶೂಟ್ ಮಾಡಿದ್ರೆ ಫಸ್ಟ್ ಹೊಗೆ ಕಳೆದಿನ ಎತ್ತಕೇನ. ಆಯ್ತವ ಎತ್ತೆ ಗುರು ಎತ್ತಪ್ಪ ಎತ್ತಮ್ಮ. ಮುಂದಿನ ಏನ ಇವನು ಫುಲ್ ವೆಂಟ್ಲಾರ್ ಮಾಡ್ತಾವನೆ. ಅಯ್ಯಯ್ಯ ಏನ ಇದು ಅಂಪೇರ್ ಹೋಗಿದ್ದೆ. ಸಾಕು ಹೋಗ ಹೋಗಲಿ. ಎಲ್ಲ ಸಿಕ್ಕೊಂಡ್ರು ನಿಂತ್ಕೊಂಡ್ರು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಯಾರ್ಲ ಇದು ಕಾಡ್ ಮನುಷ್ಯ? ಮೊದಲನೇ ಬಾಲ್ ಎದುರಿಸ್ತಾ ಇದ್ದಾರೆ ಮಾಲಿಂಗ್ ಅವರು. ಓ ಮೈ ಗಾಡ್, ಮಾಸ್ಟರ್ ಬ್ಯಾಟ್ಸ್ಮನ್ ಮಾಲಿಂಗರ್ ಅವರು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಕೊಂಡು ಆಡಲಿ. ಓವರ್ ಬಿಲ್ಡಪ್ ಅಲ್ಲ ಬೇಡ ಮಗ.